ನಮಸ್ಕಾರ ಸ್ನೇಹಿತರೆ, ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಬೆಂಡೆಕಾಯಿ ಗಿಡ ನೋಡ್ತಾ ಇದ್ದೀರಾ. ಎಲ್ಲ ರೀತಿಯ ವೆರೈಟಿ ಗಿಡಗಳನ್ನ ನಮ್ಮ ಚಿಕ್ಕಮ್ಮನ ಮನೇಲಿ ಹಾಕಲಾಗಿದೆ. ಒಂಥರ ಮಿನಿ ಪಾರ್ಕ್ ಅಂತಲೇ ಮಾಡಿದ್ದಾರೆ ಸ್ನೇಹಿತರೆ. ನಮ್ಮ ಅಡುಗೆ ಮನೆಗೆ ಬೇಕಾದ ಎಲ್ಲ ರೀತಿಯ ತರಕಾರಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಮನೆಗೆ ಬೇಕಾದ ಹೂಗಳ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಇದು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ಜನಜಾಗೃತಿ ಮೂಡಿಸುವಂಥ ಒಂದು ಪುಟ್ಟ ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಬ್ಬರು ಮನೆ ಮುಂದೆ ಗಾರ್ಡನ್ನು ಅಥವಾ ಜಾಗ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಜಾಗನ ವೇಸ್ಟಾಗಿ ಇರಿಸೋ ಬದಲು ಸ್ನೇಹಿತರೆ, ಪ್ರತಿಯೊಬ್ಬರು ಮನೇಲಿ ಈ ರೀತಿ ಹೂವಿನ ಗಿಡ, ತರಕಾರಿ ಗಿಡಗಳನ್ನ ಹಿಂಗೆ ನೆಟ್ಕೊಂಡು ಬೇಕಾದ ಗಿಡಗಳನ್ನ ನೆಟ್ಟು ಸಣ್ಣ ಗ್ರೀನ್ ನೇಚರ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಎಲ್ಲ ಕಡೆ ಮರ ಕಡಿತಾ ಇದ್ದಾರೆ, ನಾಶ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾಶ ಆಗ್ತಿದೆ ಅಂದ್ಬಿಟ್ಟು ನಾವು ಅದನ್ನು ಹಾಗೆ ಬಿಡೋಕ್ಕಾಗಲ್ಲ. ಎಲ್ಲೋ ಕಡಿತಿದ್ದಾರೆ ಅಂದರೆ ಇಲ್ಲೇ ಏನೋ ನಾವು ಗಿಡ ನೆಡ್ತಾ ಇರಬೇಕು ಸ್ನೇಹಿತರೆ. ಮತ್ತೆ ನಾಶ ಆಗೋ ಕಡೆ ಒಂದು ಕಡೆ ಸಮೃದ್ಧಿ ಆಯ್ತಾ ಇರಬೇಕು. ಇದು ನಾವು ಮಾಡಬೇಕಾಗಿರೋ ಕರ್ತವ್ಯ ಸ್ನೇಹಿತರೆ. ಪ್ರತಿಯೊಬ್ಬನಿಗೂ ಇದು ವಹಿಸಲಾಗಿರುವ ಕರ್ತವ್ಯ. ಈ ಪ್ರಕೃತಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ನಮ್ಮ ಸರ್ವನಾಶ ಕಟ್ಟಿಟ್ಟ ಬುಟ್ಟಿ ಸ್ನೇಹಿತರೆ. ನೋಡ್ತಾ ಇದ್ದೀರಿ, ಇದು ಚಿಕ್ಕದ್ರಲ್ಲಿ ನಾವು ಈ ಥರ ಕಿತ್ಕೊಂಡು ಆಟ ಆಡ್ತಿದ್ವಿ. ಈ ಗಿಡನೂ ಕೂಡ ಹಾಕಲಾಗಿದೆ ನೋಡಿ. ಬದನೆ ಗಿಡ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಬೀನಿಸು, ಎಲ್ಲ ರೀತಿಯೂ ಹಾಕಿದ್ದೀವಿ. ಈರುಳ್ಳಿ, ದಪ್ಪ ಈರುಳ್ಳಿ, ನಾಟಿ ಈರುಳ್ಳಿ, ಗುಲಾಬಿ ಗಿಡ, ದಾಸವಾಳ ಗಿಡ, ಗಣಗ್ಲೆ ಗಿಡ, ಈ ರೀತಿ ಎಲ್ಲ ಥರನೂ ನಾವು ನೆಟ್ಟಿರ್ತಕ್ಕಂಥದ್ದು ನಮ್ಮ ಚಿಕ್ಕಮ್ಮವರು. ಅದಕ್ಕೆ ಅವ್ರ ಮಕ್ಕಳು ಕೂಡ ನೀರು ಹಾಕಿ ಅದನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನನಗೆ ತುಂಬ ಖುಷಿಯಾಯಿತು. ಇದೇ ರೀತಿ ಪ್ರತಿಯೊಬ್ಬರು ಮನೆ ಮುಂದೆ ಈ ರೀತಿ ಗಿಡಗಳನ್ನ ನೆಡೋದ್ರಿಂದ, ಬೆಳೆಸೋದ್ರಿಂದ ಅವ್ರವ್ರ ಮನೆ ಅಡುಗೆ ಖರ್ಚಿಗೂ ಆಗುತ್ತೆ. ಅಡುಗೆ ಖರ್ಚು ಕೂಡ ಉಳಿಯುತ್ತೆ ಸ್ನೇಹಿತರೆ. ಖರ್ಚು ಉಳಿಸಿ ಮನಿ ಸೇವ್ ಮಾಡ್ದಂಗೆ ಆಗುತ್ತೆ. ಹಾಗೆ ಪ್ರಕೃತಿಗೆ ನಾವು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಅದರಿಂದ ಬರೋ ಗಾಳಿ ಕೂಡ ನಮಗೆ ಆರೋಗ್ಯ ಕೂಡ ಕೊಡುತ್ತೆ ಸ್ನೇಹಿತರೆ. ಇದೇ ರೀತಿ ನಮ್ಮ ಪ್ರಪಂಚ ಹಸಿರಿನಿಂದ ಕೂಡಬೇಕು. ಎಲ್ಲೆಲ್ಲಿ ಮರ ಕಡಿತಾ ಇದ್ರೋ ಅಲ್ಲೇ ಒಂದೊಂದು ಗಿಡ ನೆಡಬೇಕು. ಹಾಗೆ ಮನೆ ಮುಂದೆ ಬೃಂದಾವನ ಮಾಡಿಕೊಂಡು ಇಡೀ ಪ್ರಪಂಚನೇ ನಾವು ಒಂದು ಬೃಂದಾವನ ಸೃಷ್ಟಿ ಮಾಡಬೇಕು ಅನ್ನೋದು ನನ್ನೊಂದೊಂದು ಪುಟ್ಟ ಆಸೆ. ಅದು ಎಷ್ಟು ಜನಗಳ ಕಣ್ಣಿಗೆ ಕಾಣಿಸುತ್ತೋ ಈ ವಿಡಿಯೋ ಎಷ್ಟು ಜನಗಳು ವಿಡಿಯೋನ ಶೇರ್ ಮಾಡ್ತಾರೋ, ಲೈಕ್ ಮಾಡ್ತಾರೋ, ಅಥವಾ ಅರ್ಥ ಮಾಡಿಕೊಂಡು ಮುಂದಕ್ಕೆ ಅವರೂ ಕೂಡ ಈ ರೀತಿ ಕಲಿತಾರೋ ಅನ್ನೋದು ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಆದರೂ ನನ್ನದೊಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಸ್ನೇಹಿತರೆ. ನೀವೆಲ್ಲ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕಡೆಯೂ ಸಮೃದ್ಧಿ, ಹಸಿರಿನ ಸಮೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿರ್ತದೆ ಸ್ನೇಹಿತರೆ. ಎಲ್ಲ ನೆಟ್ಟಿರೋದು ನೀನ ಪುಟ? ಯಾರು? ಅಮ್ಮ. ಸೂಪರ್ ಅಲ್ವಾ? ಪ್ರತಿಯೊಂದು ಮನೇಲಿ ಈ ಥರ ನೆಟ್ಟರೆ ಏನು ಅನುಕೂಲ ಆಗುತ್ತೆ? ಆಮೇಲೆ ಫ್ರೆಶ್ ಆಗಿರುತ್ತೆ. ಆಮೇಲೆ ಪರಿಸರನ ಹಾಂ, ಸ್ಟೂಡೆಂಟ್ಸ್ಗೆ ಟೀಚರ್ ಏನು ಹೇಳ್ಕೊಡ್ತಾರೆ? ಪರಿಸರನ ಬೆಳೆಸಿ. ಜೋರಾಗಿ ಹೇಳು. ಪರಿಸರನ ಬೆಳೆಸಿ. ನೀವೇನು ಮಾಡ್ತೀರಾ? ಪರಿಸರನ ಬೆಳೆಸ್ತೀರಾ. ಪ್ರತಿಯೊಬ್ಬರ ಮನೆ ಮುಂದೆ ಸಣ್ಣ ಪುಟ್ಟ ಗಿಡಗಳು ಹಾಕ್ಕೊಂಡ್ರೆ ಮನೆ ಫುಡ್ಗೂ ಆಗುತ್ತೆ, ದೇವ್ರಿಗೆ ಹೂವನೂ ಆಗುತ್ತೆ, ಪರಿಸರ ಬೆಳೆಸ್ದಂಗೂ ಆಗುತ್ತೆ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಒಬ್ಬರು ಈ ಕೆಲಸ ಮಾಡಿದ್ರೆ ನೋಡಿ ಇನ್ಸ್ಪೈರ್ ಆಗಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ತೋಟ ಬೆಳೆಸ್ಕೊತಾರೆ. ಪ್ರತಿಯೊಬ್ಬರು ತೋಟ ಬೆಳೆಸಿದ್ರೆ ಮತ್ತೆ ಕಾಡು ಸೃಷ್ಟಿ, ಮತ್ತೆ ಗ್ರೀನ್ ನೇಚರ್ ಆಗುತ್ತೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ಕಾಡು ಬೆಳೆಯುತ್ತೆ, ಮತ್ತೆ ಸಮೃದ್ಧವಾಗುತ್ತೆ ನಮ್ಮ ಈ ಭೂಮಿ. ನೀವೇನಂತೀರಾ? ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಪುಟ್ಟಿ ಹೇಳ್ತಾಳೆ, ನನ್ನ ತಂಗಿ, ಪರಿಸರ ಬೆಳೆಸೋದ್ರಿಂದ ಏನಾಗುತ್ತೆ ಪುಟ್ಟಿ? ಪರಿಸರ ಬೆಳೆಸೋದ್ರಿಂದ ಏನು ಉಪಯೋಗ? ಶುದ್ಧವಾದ ಗಾಳಿ ಸಿಗುತ್ತೆ. ಜೋರಾಗಿ ಹೇಳ ಅದನ್ನೇ. ಶುದ್ಧವಾದ ಗಾಳಿ ಸಿಗುತ್ತೆ. ಆಮೇಲೆ ಹೊಟ್ಟೆಗೆ ಶುದ್ಧವಾಗಿರೋ ಆಹಾರ ಸಿಗತ್ತೆ. ಅರ್ಥ ಆಯ್ತಲ್ವಾ? ಚಿಕ್ಕ ಮಕ್ಕಳು ಗೊತ್ತಿರುವಂಥದ್ದು ನಮ್ಮಂಥ ದೊಡ್ಡವ್ರಿಗೂ ತಿಳ್ಕೊಬೇಕು, ಅದನ್ನು ಮುಂದುವರಿಸ್ಬೇಕು. ನೀವೇನಂತರ ನೀವೇನು ನಿರ್ಧಾರ ಮಾಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ.